ಕ್ಲಾಸ್ ಅಲ್ಲಿ ನಾವೇನು ಏನ್ ಕಲಿತಾ ಇದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಅಲ್ಲಿ ತುಂಬಾ ಮುಖ್ಯ ಅಂತ ನಾನು ಹೇಳಿದೀನಿ. ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನಿಮಗೆ ಗೊತ್ತಿದ್ರೆ ಇಂಗ್ಲಿಷ್ ರೀಡಿಂಗ್ ರೈಟ್ ನೀವು ರೀಡಿಂಗ್ ಅಂಡ್ ರೈಟಿಂಗ್ ಇದೆಲ್ಲ 100% ಕ್ಲಾರಿಟಿ ಸಿಗುತ್ತೆ. ಓಕೆ, ಸ್ಪೆಲ್ಲಿಂಗ್ ರೂಲ್ಸ್ ಒಂದಷ್ಟು ಇದಾವೆ, ಬಟ್ ನಮಗೆ ಬೇಕಾಗಿರೋಷ್ಟು ಸಾಮಾನ್ಯವಾಗಿರುವಂತಹ ಸ್ಪೆಲ್ಲಿಂಗ್ ರೂಲ್ಸ್ ಮಾತ್ರ ತಿಳ್ಕೋಬಹುದು. ಬಹಳಷ್ಟು ಇದಾವೆ, ಸಣ್ಣ ಸ್ಪೆಲ್ಲಿಂಗ್ ರೂಲ್ಸ್ ಇದಾವೆ, ಅಷ್ಟೆಲ್ಲ ಡೀಪ್ ಆಗಿ ಹೋಗಿ ಅವಶ್ಯಕತೆ ಇಲ್ಲ. ಒಂದು 10-15 ಸ್ಪೆಲ್ಲಿಂಗ್ ರೂಲ್ಸ್ ಅನ್ನ ಆಸ್ ಅ ಹೋಲ್ ನಾವು ತಿಳ್ಕೊಂಡಿದ್ರೆ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ರೀಡಿಂಗ್ ರೈಟಿಂಗ್, ನಿಮಗೆ ಸ್ಪೀಕಿಂಗ್ ಕೂಡ ತುಂಬಾ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ನೀವು ಮಾತಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್ ಬಹಳ ಮುಖ್ಯ. ಉಚ್ಚಾರಣೆ ಮಾಡುವ ರೀತಿ ನಾವು ಕಾಮನ್ ಆಗಿ ಉಚ್ಚಾರಣೆ ಮಾಡ್ತೀವಿ, ಆದ್ರೆ ಅದನ್ನ ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ 100% ಇಂಗ್ಲಿಷ್ ಯಾವ ತರ ಇದೆಯೋ ಅದೇ ತರ ಉಚ್ಚಾರಣೆ ಮಾಡ್ಲಿಕ್ಕೂ ಸಹ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಹೆಲ್ಪ್ ಆಗುತ್ತೆ. ಓಕೆ, ರೈಟ್. ಸೊ ಈಗ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಇದ್ದೀವಿ, ನಾವು ರೂಲ್ ನಂಬರ್ 9 ಅಲ್ಲಿ ಇದ್ದೀವಿ. ರೂಲ್ ನಂಬರ್ 9 ಅಂದ್ರೆ 1 to 8 ನಾವು ಆಲ್ರೆಡಿ ಮಾಡಾಗಿದೆ. ಈಗ ರೂಲ್ ನಂಬರ್ 9 ಅಲ್ಲಿ ಇದ್ದೀವಿ. ರೂಲ್ ನಂಬರ್ 9 ಅಲ್ಲಿ ಓಕೆ. ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಂಗ್ಲಿಷ್ ಅನ್ನ ಸಿಂಪಲ್ ಆಗಿ ಈಸಿಯಾಗಿ ಕಲಿಬಹುದು. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಬಿಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ dive into the video. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ. ಸೊ ರೂಲ್ ನಂಬರ್ 9 ಏನು ಹೇಳುತ್ತೆ ನಿಮಗೆ? SSION, SION. ಸೊ SSION ಗೆ ಒಂದೇ ಉಚ್ಚಾರಣೆ ಇರೋದು, ವಿಚ್ ಇಸ್ ಶನ್ ಅಂತ ಹೇಳ್ತೀವಿ. ಯಾವುದು? ಶನ್. SSION ಗೆ ಒಂದೇ ಉಚ್ಚಾರಣೆ. ಅದೇ SION ಗೆ ಎರಡು ಉಚ್ಚಾರಣೆ ಇದೆ. ಅದರಲ್ಲಿ ಯಾವುದು? ಒಂದು ಜನ್ ಅಂತ ಹೇಳ್ತೀವಿ, ಇನ್ನೊಂದು ಕಾಮನ್ ಆಗಿ ಶನ್ ಅಂತ ಹೇಳ್ತೀವಿ. ಶನ್ ಎಲ್ಲಿ ಹೇಳ್ತೀವಿ? ಎಲ್ ಮತ್ತೆ ಎನ್ ಆದ ನಂತರ SION ಬಂದ್ರೆ ಶನ್ ಅಂತ ಹೇಳ್ತೀವಿ. ಆಮೇಲೆ ವಾವೆಲ್ಸ್ ಮತ್ತೆ ಆರ್ ಅಕ್ಷರ ಆದ ಮೇಲೆ ನಿಮಗೆ SION ಅಂತ ಬಂದ್ರೆ ಅದನ್ನ ಜನ್ ಅಂತ ಹೇಳ್ತೀವಿ. ರೈಟ್? ಸೊ ಆಲ್ರೆಡಿ ನಾನು ವರ್ಡ್ಸ್ ಕೊಟ್ಟಿದ್ದೀನಿ ನಿಮಗೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ರೂಲ್. ಓಕೆ, ಸೊ ರೂಲ್ ನಂಬರ್ 10. ರೂಲ್ ನಂಬರ್ 10 ನಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಈ ನಂಬರ್ ಇದೆಯಲ್ಲ, ನಂಬರ್ ಬಂದು ಹೀಗೆ ಇರಬೇಕು ಅಂತಿಲ್ಲ. ಈಗ ನಾನು ಇದನ್ನ 10 ಅಂತ ಹೇಳ್ಬೋದು, ಅಥವಾ ಬೇರೆಯವರು 3, 4 ಅಂತ ಇರ್ಬೋದು. ಅವ್ರವ್ರದೇ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಇದೇನಾ 10 ರೂಲ್ ನಂಬರ್, ಸ್ಪೆಲ್ಲಿಂಗ್ ರೂಲ್ ನಂಬರ್ 10 ಇದೇನಾ ಅಂತ ಕೇಳಿದ್ರೆ ಅಲ್ಲ. ಒಬ್ಬೊಬ್ರು ಒಂದೊಂದ್ ತರ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಮಾಡ್ತಾರೆ. ಓಕೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವರು ಒಬ್ಬೊಬ್ರು ಟೀಚರ್ಸ್ ಒಂದೊಂದ್ ತರ ಮಾಡ್ತಾರೆ. ಓಕೆ, ನಾವು ಸೊ ರೂಲ್ ನಂಬರ್ 10 ಅಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, CH ಮತ್ತೆ TCH. ಸೊ TCH ಬಂದ್ರೆ ಕಾಮನ್ ಆಗಿ ನಾನು ಹೇಳಿದೆ ನಿಮಗೆ ಟಿ ಸೈಲೆಂಟ್ ಮಾಡಬೇಕು. ರೈಟ್? TCH ಅಲ್ಲಿ ಟಿ ಸೈಲೆಂಟ್ ಆಗಿರುತ್ತೆ, CH ಮಾತ್ರ ಉಚ್ಚಾರಣೆ ಮಾಡ್ತೀವಿ. ಆ CH ನ ನಾವು ಅಂತಾನೆ ಉಚ್ಚಾರಣೆ ಮಾಡ್ತೀವಿ, ಹೊರತು ಕ ಅಂತ ಉಚ್ಚಾರಣೆ ಮಾಡಲ್ಲ. ಓಕೆ, ಸೊ ಇದರಲ್ಲಿ ಏನ್ ಹೇಳ್ತಂತೆ, ಸಿಂಗಲ್ ಸಿಲೆಬಲ್ ಪದದಲ್ಲಿ ಶಾರ್ಟ್ ವಾವೆಲ್ ನಂತರ ಸೌಂಡ್ಗೆ ಸಾಮಾನ್ಯವಾಗಿ TCH ಆಗಿರುತ್ತದೆ. ಅರ್ಥ ಆಯ್ತಾ? ಸಿಂಗಲ್ ಅಂದ್ರೆ ಎಕ್ಸೆಪ್ಷನ್ಸ್ ಇರ್ಬೋದು, ಎಕ್ಸೆಪ್ಷನ್ಸ್ ಇಲ್ಲ ಇದೆ ನೋಡಿ, ಎಕ್ಸೆಪ್ಷನ್ಸ್. ಈಗ ಸಿಂಗಲ್ ಸಿಲೆಬಲ್ ಪದದಲ್ಲಿ ಶಾರ್ಟ್ ವೋವೆಲ್ ಆದ ನಂತರ, ಸೊ ಈಗ ಶಾರ್ಟ್ ವೋವೆಲ್, ಲಾಂಗ್ ವೋವೆಲ್ ಎಲ್ರಿಗೂ ಗೊತ್ತಿರಬೇಕು. ಶಾರ್ಟ್ ವೋವೆಲ್ ಅಂದ್ರೆ ಏನು? A E I O U. ಲಾಂಗ್ ವೋವೆಲ್ ಅಂದ್ರೆ ಏನು? A E I O U. ಓಕೆ, ರೈಟ್. ಸೊ ಶಾರ್ಟ್ ವೋವೆಲ್ ಗೊತ್ತಾಯ್ತಲ್ಲ, A E I O U. ಸೊ ಇದಾದ ನಂತರ ನಮಗೆ ಒಂದು ವೇಳೆ ಚ್ ಅಂತ ಸೌಂಡ್ ಬಂದ್ರೆ ಅದಕ್ಕೆ ನಾವು ಏನ್ ಹೇಳ್ಬೇಕು? ಚ ಅಂತಾನೆ ಹೇಳ್ತೀವಿ, ಬಟ್ ಅದಕ್ಕೆ ಅಕ್ಷರ ಹಾಕ್ಬೇಕಾಗಿರೋದು TCH. ಓಕೆ, TCH ಅಂತ ಅಕ್ಷರ ಹಾಕ್ತೀವಿ. ಅರ್ಥ ಆಯ್ತಲ್ಲ?
ಇದರ ಅರ್ಥ ಏನು? ಇಲ್ಲಿ ನೋಡಿ ಟಿ ಸಿ ಎಚ್ ಇದೆ, ಟಿ ಸಿ ಎಚ್ ಇದೆ. ಇದರ ಅರ್ಥ ಏನು? ಅದರ ಪಕ್ಕದಲ್ಲಿ ನಿಮಗೆ ಶಾರ್ಟ್ ವೋವೆಲ್ ಇದೆ ಎ. ಇದನ್ನ ನಾವು ಬೇಚ್ ಅಂತ ಹೇಳಂಗಿಲ್ಲ, ಬ್ಯಾಚ್ ಅಂತ ಹೇಳ್ತೀವಿ. ಓಕೆ, ಅದೇ ತರ ಟಿ ಸಿ ಎಚ್ ಇದೆ, ಐ ಇದೆ, ಇಚ್ ಬಿಚ್. ಇದು ಟಿ ಸಿ ಎಚ್ ಇದೆ, ಓ ಇದೆ, ಆ ಆಚ್, ಓಚ್ ಅಂತ ಹೇಳಲ್ಲ, ಆಚ್. ಎ ಇದೆ, ಆ, ಸೊ ಕ್ಯಾಚ್. ಇದು ಡಿಚ್. ಓಕೆ, ಸೊ ಇದರ ಅರ್ಥ ಏನು? ಟಿ ಸಿ ಎಚ್ ಗಿಂತ ಮುಂಚೆ ನಮಗೆ ಶಾರ್ಟ್ ವೋವೆಲ್ ಇದೆ, ಆಲ್ವೇಸ್ ಶಾರ್ಟ್ ವೋವೆಲ್ ಇದೆ. ಅಥವಾ ಶಾರ್ಟ್ ವೋವೆಲ್ ಆದ್ಮೇಲೆ ಟಿ ಸಿ ಎಚ್ ಬಂದಿದೆ, ರೈಟ್? ಇದು ಶಾರ್ಟ್ ವೋವೆಲ್ ಅಚ್, ಡಚ್, ಎಚ್, ಎಚ್, ಇಚ್, ಇಚ್, ಹ್ಯಾಚ್, ಟಿಚ್, ಹಚ್, ಮ್ಯಾಚ್, ಮಿಚ್, ನಾಚ್, ಪ್ಯಾಚ್, ಪಿಚ್, ರೆಚ್, ವಾಚ್. ಇಲ್ಲಿ ಶಾರ್ಟ್ ವೋವೆಲ್ ಅಂತಾನೆ ಕನ್ಸಿಡರ್ ಮಾಡೋದು. ಇದನ್ನ ವ್ಯಾ ಅಂತ ಹೇಳಲ್ಲ, ವಾ ಅಂತ ಹೇಳ್ತೀವಿ, ವಾಚ್. ಓಕೆ, ವಿಚ್, ಲ್ಯಾಚ್, ಬುಚ್. ಬುಚ್ ಇಲ್ಲಿ ಸ್ವಲ್ಪ ಊ ಅಂತ ಬಂದ್ರೆ ಇದೊಂದು ಸ್ವಲ್ಪ ಚೇಂಜ್ ಆಗುತ್ತೆ, ಊ ಅಂತ ಬರುತ್ತೆ. ಲಾಂಗ್ ವೋವೆಲ್ ಅಲ್ಲ, ಅದು ಊ ಅಲ್ಲ, ಉ, ಯು ಅಲ್ಲ, ಉ, ಉ, ಅದು ಶಾರ್ಟ್ ಆಗಿ ಇರುತ್ತೆ, ಬಟ್ ಊ ಅಂತ ಬರುತ್ತೆ ಅಷ್ಟೇ, ಅದೊಂದು ಸೌಂಡ್. ಬುಚ್ ಅಥವಾ ಬುಚ್, ಬುಚ್. ಎಕ್ಸೆಪ್ಷನ್ಸ್, ಎಕ್ಸೆಪ್ಷನ್ಸ್ ಅಂದ್ರೆ ಇಲ್ಲಿ ಶಾರ್ಟ್ ವೋವೆಲ್ ಇದೆ ಆದ್ರೆ ಟಿ ಸಿ ಎಚ್ ಇಲ್ಲ. ಇಲ್ಲಿ ಶಾರ್ಟ್ ವೋವೆಲ್ ಇದೆ ಆದ್ರೆ ಸಿ ಎಚ್ ಇದೆ. ಶಾರ್ಟ್ ವೋವೆಲ್ ಸಿ ಎಚ್, ಶಾರ್ಟ್ ವೋವೆಲ್ ಸಿ ಎಚ್, ಶಾರ್ಟ್ ಇಲ್ಲಿ ಶಾರ್ಟ್ ವೋವೆಲ್ ಸಿ ಎಚ್. ಓಕೆ, ಸೊ ಇಲ್ಲಿ ಏನಾಗುತ್ತೆ? ದೀಸ್ ಆರ್ ಎಕ್ಸೆಪ್ಷನ್ಸ್. ಓಕೆ, ನೋಡಿ, ಟಚ್, ಸ್ಯಾಂಡ್ವಿಚ್, ಡಿಟ್ಯಾಚ್, ಎ ಸಿ ಎಚ್, ಡಿಟ್ಯಾಚ್, ಆಸ್ಟ್ರಿಚ್, ಐ ಸಿ ಎಚ್, ಇಲ್ಲಿ ಎ ಸಿ ಎಚ್, ಸ್ಪಿನಚ್. ಓಕೆ, ಸೊ ಇದು ಎಕ್ಸೆಪ್ಷನ್ಸ್. ಫಸ್ಟ್ ರೂಲ್ ಏನ್ ಹೇಳುತ್ತೆ? ಶಾರ್ಟ್ ವೋವೆಲ್ ಆದ್ಮೇಲೆ ನಾವು ಸೌಂಡ್ ಬಂದ್ರೆ ಟಿ ಸಿ ಎಚ್ ಹಾಕಬೇಕು. ಬಟ್ ದೀಸ್ ಆರ್ ಸಮ್ ಆಫ್ ದಿ ಎಕ್ಸೆಪ್ಷನ್ಸ್. ಓಕೆ, ನಾವು 10.1 ನಲ್ಲಿ ಇನ್ನೊಂದು ರೂಲ್ ಏನ್ ಹೇಳುತ್ತೆ ನೋಡಿ. ಸಿಂಗಲ್ ಸಿಲೆಬಲ್ ಪದದಲ್ಲಿ ಲಾಂಗ್ ವೋವೆಲ್ ಅಥವಾ ಕಾನ್ಸನೆಂಟ್ ನಂತರ ಸೌಂಡ್ಗೆ ಸಾಮಾನ್ಯವಾಗಿ ಸಿ ಎಚ್ ಆಗಿರುತ್ತೆ. ಸಿಂಗಲ್ ಸಿಲೆಬಲ್ ಅಲ್ಲಿ ಲಾಂಗ್ ವೋವೆಲ್ ಅಥವಾ ಕಾನ್ಸನೆಂಟ್ ನಂತರ ಲಾಂಗ್ ವೋವೆಲ್. ಓಕೆ, ಸಾಮಾನ್ಯವಾಗಿ ಏನಾಗಿರುತ್ತೆ? ಸಿ ಎಚ್ ಆಗಿ. ಶಾರ್ಟ್ ವೋವೆಲ್ ಏನಾಗಿರುತ್ತೆ? ಟಿ ಸಿ ಎಚ್, ಮ್ಯಾಚ್, ಮ್ಯಾಚ್. ಲಾಂಗ್ ವೋವೆಲ್ ಏನಾಗಿರುತ್ತೆ? ಲಾಂಗ್ ವೋವೆಲ್. ಲಾಂಗ್ ವೋವೆಲ್ ಅಂದ್ರೆ ಸೌಂಡ್ ಕಾಂಬಿನೇಷನ್ ಇರ್ಬೋದು. ಇ ಎ ಇದೆ, ಇ ಎ ಬಿ ಆಚ್ ಅಂತ ಹೇಳಲ್ಲ, ನಾವು ಬೀಚ್ ಅಂತಾನೆ ಹೇಳ್ತೀವಿ ಅಲ್ವಾ? ಇ ಎ ಸೇರಿಸಿ ಇ ಅಂತ ಹೇಳ್ತೀವಿ. ಸೊ ಲಾಂಗ್ ವೋವೆಲ್ ಇ, ಬೀಚ್, ಬೀಚ್, ಬೆಲ್ಚ್. ಓಕೆ, ಲಾಂಗ್ ವೋವೆಲ್ ಆದ್ರೆ ಮಾತ್ರ. ಅಂಡ್ ಕಾನ್ಸನೆಂಟ್ ಇಲ್ಲಿ ಎರಡು ಇದೆ ನೋಡಿ, 2 ಪಾಯಿಂಟ್ ನೀವು ತಲೆಯಲ್ಲಿ ಇಟ್ಕೋಬೇಕು. ಲಾಂಗ್ ವೋವೆಲ್ ಅಥವಾ ಕಾನ್ಸನೆಂಟ್, ಲಾಂಗ್ ವೋವೆಲ್ ಆರ್ ಕಾನ್ಸನೆಂಟ್. ಓಕೆ, ಸೊ ಇಲ್ಲಿ ಲಾಂಗ್ ವೋವೆಲ್ ಇದೆ ಇವೆರಡರಲ್ಲೂ. ಇಲ್ಲಿ ಇ ಎ, ಇಲ್ಲಿ ಇ ಎ ಸಿ ಎಚ್ ಇದೆ, ಟಿ ಸಿ ಎಚ್ ಇಲ್ಲ. ಇ ಎ ಸೇರಿ ಇ ಆಗುತ್ತೆ, ಈಚ್, ಬೀಚ್, ಬೀಚ್. ಇಲ್ಲಿ ಕಾನ್ಸನೆಂಟ್ ಇದೆ ನೋಡಿ, ಎಲ್. ಶಾರ್ಟ್ ವೋವೆಲ್ ಲಾಂಗ್ ವೋವೆಲ್ ಲೆಕ್ಕ ಹಾಕ್ಬಿಡಿ, ಒಟ್ಟು ಕಾನ್ಸನೆಂಟ್ ಇದೆ. ಇಲ್ಲಿ ಕಾನ್ಸನೆಂಟ್ ಇದೆ, ಎಲ್ ಕಾನ್ಸನೆಂಟ್, ಸೊ ಬೆಲ್ಚ್. ಎನ್ ಕಾನ್ಸನೆಂಟ್, ಬೆಂಚ್, ಬರ್ಚ್, ಬಂಚ್, ಸಿಂಚ್ ಅಥವಾ ಕೋಚ್. ಓ ಲಾಂಗ್ ವೋವೆಲ್, ಇಲ್ಲಿ ಎನ್ ಶಾರ್ಟ್ ಕಾನ್ಸನೆಂಟ್. ಸೊ ಎರಡು ತಗೊಳ್ಳಿ, ಲಾಂಗ್ ವೋವೆಲ್ ಆರ್ ಕಾನ್ಸನೆಂಟ್, ಎರಡನ್ನೂ ತಗೋಬೇಕು. ಓಕೆ, ಕೌಚ್, ಔ ಲಾಂಗ್ ವೋವೆಲ್ ಆಗುತ್ತೆ ನಿಮಗೆ. ಎನ್, ಫಿಂಚ್, ಗಲ್ಚ್, ಹಂಚ್. ಓಕೆ, ಹಾಗೆ ಲೀಚ್, ಲಂಚ್, ಲರ್ಚ್, ಲಿಂಚ್, ಮಾರ್ಚ್, ಮರ್ಚ್, ಮಲ್ಚ್. ಸೊ ಇಲ್ಲಿ ಕಾನ್ಸನೆಂಟ್ ಇದೆ, ಇಲ್ಲಿ ಕಾನ್ಸನೆಂಟ್, ಇಲ್ಲಿ ವಾವೆಲ್, ಇಲ್ಲಿ ಕಾನ್ಸನೆಂಟ್, ಇಲ್ಲಿ ಕಾನ್ಸನೆಂಟ್, ವಾವೆಲ್, ಪುಚ್, ಪೂಚ್, ಪಾಶ್. ಲಾಂಗ್ ವೋವೆಲ್ ಔ ಅನ್ನೋದೇನ್ ಬರುತ್ತೆ? ಲಾಂಗ್ ವೋವೆಲ್ ಬರುತ್ತೆ, ದೀರ್ಘ ಸ್ವರ. ಎಂಚ್, ಆಚ್. ಓಕೆ, ಸೊ ಲಾಂಗ್ ವೋವೆಲ್ ಅಂಡ್ ಕಾನ್ಸನೆಂಟ್ ಆದ ನಂತರ ನಿಮಗೆ ಸಿ ಎಚ್ ಬಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಎವ್ರಿ ಟೈಮ್. ಎಕ್ಸೆಪ್ಷನ್ಸ್ ಇರ್ಬೋದು, ಆಲ್ಮೋಸ್ಟ್ ಎವ್ರಿ ಟೈಮ್ ನಿಮಗೆ ಏನ್ ಬರುತ್ತೆ? ಸಿ ಎಚ್ ಎ ಬರಿಬೇಕೇ ಹೊರತು ಟಿ ಸಿ ಎಚ್ ಬರೆಯುವಾಗಿಲ್ಲ. ಸೊ ದಟ್ಸ್ ಪ್ರೂವ್ಡ್. ಓಕೆ, ರೈಟ್. ನೆಕ್ಸ್ಟ್, ಸಿಂಗಲ್ ಸಿಲೆಬಲ್ ಪದದಲ್ಲಿ ಲಾಂಗ್ ವೋವೆಲ್ ನಂತರ ಸಿ ಎಚ್ ಸೌಂಡ್ಗೆ ಸಾಮಾನ್ಯವಾಗಿ ಸಿ ಎಚ್ ಆಗಿರುತ್ತೆ. ಓಕೆ, ಅದರದ್ದು ಇದು ಎಕ್ಸಾಂಪಲ್ ನಿಮಗೆ. ನೆಕ್ಸ್ಟ್ ನೋಡಿ,
ನೆಕ್ಸ್ಟ್ ರೂಲ್ ನಂಬರ್ 10.1 ನಲ್ಲಿ ಇನ್ನೇನು ಹೇಳ್ತಾ ಇದೆ, ಪದಗಳ ಆರಂಭದಲ್ಲಿ ಯಾವಾಗಲೂ ಸಿ ಎಚ್ ಇರುತ್ತದೆ. ಓಕೆ, ಸೊ ಇದು ಕಾಮನ್, ಟಿ ಸಿ ಎಚ್ ಬರೋ ಚಾನ್ಸಸ್ ಇರಲ್ಲ. ಯಾವುದೇ ಪದದಲ್ಲಿ ನಿಮಗೆ ಚ ಅಂತ ಸ್ಟಾರ್ಟ್ ಆದ್ರೆ, ಸೌಂಡ್ ಸ್ಟಾರ್ಟ್ ಆದ್ರೆ ಇಟ್ ಈಸ್ ಆಲ್ವೇಸ್ ಸಿ ಎಚ್. ಸೊ ಟಿ ಸಿ ಎಚ್ ಬರೋ ಚಾನ್ಸ್ ಇಲ್ಲ. ಚ ಅಂತ ಬಂದ್ರೆ ಚೇರ್, ಟಿ ಸಿ ಎಚ್ ಬರೆಯೋದಿಲ್ಲ ನಾವು. ಓಕೆ, ಅಥವಾ ಚಾಕ್, ಸಿ ಎಚ್ ಎ ಎಲ್ ಕೆ, ಚಾಕ್, ಅಥವಾ ಚಾಟ್, ಚಿಟ್, ಚೆಕ್, ಇದೆಲ್ಲ ಬಂದಾಗ ಟಿ ಸಿ ಎಚ್ ಬರೋ ಚಾನ್ಸಸ್ ಇಲ್ಲ. ಸೊ ದಟ್ ಈಸ್ ಕಾಮನ್, ಕ್ವೈಟ್ ಕಾಮನ್. ಓಕೆ, ಆದ್ರೂ ಅದು ರೂಲ್ ಅಲ್ಲಿ ಇದಾಗಿದೆ ನೋಡಿ. ಚಿಟ್, ಚಾಕ್, ಚಾಕ್ಲೇಟ್, ಚಾಯ್ಸ್, ಚೋಕ್, ಚೂಸ್, ಚಾಪ್, ಚೋರ್ಸ್, ಚೂಸ್, ಚೂಸ್, ಇವೆಲ್ಲ ಸಿ ಎಚ್ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ, ನಿಮಗೆ ಟಿ ಸಿ ಎಚ್ ಬರೋದಿಲ್ಲ. ಓಕೆ, ರೈಟ್. ಸೊ ಎಂಡ್ ಅಲ್ಲಿ ಬರುವಂತದ್ದು ನೋಡಿ, ಟಿ ಸಿ ಎಚ್ ಎಲ್ಲ ನಿಮಗೆ ಎಂಡ್ ಅಲ್ಲಿ ಬರುತ್ತೆ, ಬಟ್ ಮಧ್ಯದಲ್ಲೂ ಬರುತ್ತೆ. ಮಧ್ಯದಲ್ಲಿ ಬರಬಹುದು, ಲಾಸ್ಟ್ ಅಲ್ಲಿ ಬರಬಹುದು, ಮಧ್ಯದಲ್ಲಿ ಬರಬಹುದು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಪದದಲ್ಲಿ ನಿಮಗೆ ಟಿ ಸಿ ಎಚ್ ಅಂತ ಇರೋದಿಲ್ಲ. ಟಿ ಇರುತ್ತೆ, ಟಿ ಇಂದ ಶುರುವಾಗುವಂಥದ್ದು ಬೇರೆ ಪದ ಸೈಲೆಂಟ್ ಲೆಟರ್ಸ್ ಅಲ್ಲಿ, ಉದಾಹರಣೆಗೆ ಸುನಾಮಿಯಲ್ಲಿ ಟಿ ಫಸ್ಟಿಗೆ ಬರುತ್ತೆ, ಬಟ್ ನಾಟ್ ಟಿ ಸಿ ಎಚ್. ಓಕೆ, ರೈಟ್. ಓಕೆ, ಸೊ ಇದು ಸಿ ಎಚ್ ಮತ್ತೆ ಟಿ ಸಿ ಎಚ್ ರೂಲ್ ಆಯ್ತು. ಸಿ ಎಚ್ ಎಲ್ ಬರಬೇಕು, ಟಿ ಸಿ ಎಚ್ ಎಲ್ ಬರಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು ಅಲ್ವಾ. ದ ನೆಕ್ಸ್ಟ್ ರೂಲ್ ಇಸ್